ಎಂತೆಂಥ ಪ್ಲೇಸಪ್ಪ. ದೇವ್ರೇ ಎಲ್ಲಾರನ್ನೂ ಕಾಪಾಡಪ್ಪ. ಸುತ್ತು ಒಂದು ಪ್ರದಕ್ಷಿಣೆ ಹಾಕೋಣ. ನೋಡ್ರಿ ಇಂಥ ಕೆಲಸಗಳು ಮಾಡಕ್ಕೆ ಬರ್ತಾರೆ ನನಗೆ. ಏನು ಹೇಳ್ಬೇಕು ಅವ್ರಿಗೆ? ಅದು ತುಂಬ ಹಳೇದಿರ್ಬೇಕು, ರಾಜರ ಕಾಲದನ್ನೇ ಕಟ್ಸಿರ್ಬೇಕು ಇವನ್ನೆಲ್ಲ ಅಲ್ವಾ? ಮತ್ತೆ ಅಲ್ಲಿಂದ ಈಗ ಬಂದೆ, ತಿರ್ಗಾ ಇಲ್ಲಿ ಕೆಳಗಡೆ ಹೋಗ್ತಿದ್ವಿ. ಮುಳ್ಳುಗಳೆಲ್ಲ ಇದಾವೆ ಗುರು ಇಲ್ಲಿ. ಓಹ್ ಸ್ವಾಮಿ, ಎಷ್ಟು ಮೀನುಗಳು ನೋಡಿ. ಓಯ್ ಮೀನುಗಳು. ಇಲ್ಲಿ ಬಂದರೆ ಫ್ರೀ ಸ್ಪಾ ಮಸಾಜ್ ಮಾಡ್ತವೆ ಎಲ್ಲ ಫಿಶುಗಳು. ಏನು ತಂದಿಲ್ಲ ಹೋಗ್ರಲ್ಲೇ, ಏನು ತಂದಿಲ್ಲ ಹೋಗ್ರಿ. ಎಲ್ಲ ಮುಗೀತು, ನೋಡಿದೆ ಅಂದರೆ ಎಲ್ಲ ಚೆನ್ನಾಗೇ ಇತ್ತು. ಒಳ್ಳೆ ಒಂಥರ ಚೆನ್ನಾಗಿ ಒಳ್ಳೆ ಎಂಜಾಯ್ ಮಾಡಿದ್ವಿ. ಈಗ ನಮ್ಮ ಪಯಣ ಸಿಗಂದೂರು. ಬ್ರಿಡ್ಜ್ ಒಂದಿದೆ ನೋಡಿ, ಅಲ್ಲಿ ಹೋಗ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಇವತ್ತು ಅಲ್ಲಿ ಹೋಗೋ ಟೈಮ್ ಬಂದು ಅಲ್ಲಿ ಹೋಗಿ ಇನ್ನು ಸ್ವಲ್ಪ ದೂರ ಹೋಗಿ ಅಲ್ಲಿ ಸಿಗೋಣ. ಇಲ್ಲಿ ಯಾರಾದರೂ ಬರೋರಿದ್ರೆ ಬನ್ನಿ, ತುಂಬ ಚೆನ್ನಾಗಿದೆ ಪ್ಲೇಸು, ನೋಡ್ಬೋದು ಒಂದು ಟೈಮು. ಬಟ್ ಎಲ್ಲ ಆಫ್ ರೋಡ್ ಇದೆ, ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ಬನ್ನಿ ಮುಂದೆ ಸಿಗೋಣ. ಈಗ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ಆಚೆಗೆ. ಈಗ ಸಾಗರ ಇಲ್ಲಿಂದ 23 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿಗೆ ಈಗ ಹೋಗಬೇಕು. ಸಾಗರ ಹೋಗೋದ ರೂಟು ನೋಡ್ಕೋಬೇಕು. ರೂಟು ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಯಾವತ್ತೂ ಬಂದಿಲ್ಲ. ಈ ಕಡೆ ಬಂದಿರೋದು ಇದೇ ಮೊದಲನೇ ಸರ್ತಿ. ಇದಕ್ಕೆ ಮುಂಚೆ ನಾನು ಯಾವತ್ತೂ ಬಂದಿಲ್ಲ. ಯಾವತ್ತೂ ಬಂದಿಲ್ಲ. ಒಂದು ದಿನಾನು ಬಂದಿಲ್ಲ ನಾನು ಇಲ್ಲಿಗೆ. ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು ಎಲ್ಲ ಅವರವರ ಕೆಲಸ ಏನಿದೆ ಅದು ಮಾಡಕ್ ಹೋಗ್ತಿದ್ದಾರೆ. ಇಲ್ಲಿ ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. 4 ಕಿಲೋಮೀಟರ್ ಅಷ್ಟೇ ಇನ್ನೂ ಬಂದಿರೋದು ನಾವು ಇಷ್ಟೊತ್ತಾಗಿ. ಇಲ್ಲ ಹಾಕಿದ್ದಾರೆ ಸೇರಿ. ಹ್ಯಾಂಡ್ ಗ್ಲೌಸ್ ಹಾಕೋದು ಮರ್ತು ಓದ್ತಾ ಇದ್ದೀನಿ. ನಾಳೆ ಆದ್ರೆ ಕಾಂತಾರ ಫಿಲಮ್ ಶೂಟಿಂಗ್ ಸ್ಪಾಟ್ ಇದೆಯಲ್ಲ, ಆದ್ರೆ ಅಲ್ಲಿಗೂ ಹೋಗೋಣ ಅಂತ ಪ್ಲಾನ್ ಇದೆ ಸ್ನೇಹಿತರೆ. ಅದೆಲ್ಲ ಒಂದ್ಸತಿ ನೋಡ್ಬೇಕು. ಫಿಲಮಲ್ಲಿ ನೋಡಿದೀವಿ, ರಿಯಲ್ ಆಗಿ ಹೆಂಗಿರ್ತದೆ ಪ್ಲೇಸ್ ಒಂದು ನೋಡ್ಬೇಕು. ಏನು ಇರಲ್ಲ, ಬಟ್ ಆದ್ರೂ ಒಂಥರ ಏನೋ ನೋಡ್ಬೇಕು ಮಾಡ್ಬೇಕು ಅಂತ ಒಂದು ಎಕ್ಸೈಟ್ಮೆಂಟು. ಹಿಂಗೂ ಬಂದಿದ್ದೀವಿ, ಯಾವ್ದಿದ್ರೇನು ಏನ್ ಮಾಡಿದ್ರೇನು ಹೋಗಿ ನೋಡ್ಕೊಂಡು ಬರ್ತಾ ಇರೋದಷ್ಟೇ. ಏನಪ್ಪ ಇದು, ಇಲ್ಲೆಲ್ಲ ಒಂದು ಗೊಂಬೆಗಳು ಮಾಡಿ ಅಲ್ಲಲ್ಲಿ
ಎಲ್ಲೋ ಊರಾಚೆನೋ ಎಲ್ಲೋ ಒಂದ್ ಕಡೆ ಇಟ್ಟಿರ್ತಾರೆ ಅಂತ ಕೇಳ್ಬಿಟ್ಟಿದೆ, ಬಟ್ ನಾನು ನೋಡಿದೀನಿ, ಬಟ್ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ, ಈ ಕಡೆಯವ್ರು ಯಾರಾದ್ರೂ ನನ್ನ ವಿಡಿಯೋ ನೋಡ್ತಿದ್ರೆ ಅದೇನು ಅಂತ ಹೇಳಿ ಸ್ವಲ್ಪ ಕಾಮೆಂಟ್ ಮಾಡಿ, ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಅಲ್ವಾ? ಯಾಕಂದ್ರೆ ಒಂದ್ಸತಿ ಈಗ ಭದ್ರಾ ಡ್ಯಾಮ್ ಕಡೆ, ಭದ್ರಾ ಡ್ಯಾಮು ಇಲ್ಲ ಡ್ಯಾಮಿನ ಮುಂಚೆನೋ ಇಲ್ಲ ಅದಾದ್ಮೇಲೋ ನಾವು ಫ್ರೆಂಡ್ಸ್ ಎಲ್ಲ ಕಾಲಕ್ಕೆ ಬರುವಾಗ ಒಂದ್ಸತಿ ಭಯ ಬಿದ್ದಿದ್ವಿ. ಅದು ನೋಡಿ, ನಾವು ನೋಡಿ ದೆವ್ವನೇ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಬಟ್ ಅಲ್ಲ, ಅದೇನು ಅನ್ನೋದು ಯಾರನ್ನ ತಿಳಿದಿರೋ ಇದ್ರೆ ಕಾಮೆಂಟ್ ಮಾಡಿ ಪ್ಲೀಸ್. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಮುಗೀತು 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 ಮುಗೀತು. ಒಂದು ಒಳ್ಳೆ ಟಿಫನ್ನು, ರೈಸ್ ಬಾತ್ ಆ್ಯಂಡ್ ಪರೋಟ. ಎರಡು ತಿಂದು ಈಗ ಮುಂದಿನ ಪಯಣ. ಸ್ವಲ್ಪ ಲಗೇಜ್ ಜಾಸ್ತಿ ಆಗೋಯ್ತು. ಕೊರಿಯರ್ಗೆ ಹಾಕಿ ಮುಂದೆ ಪಯಣನ ಸ್ಟಾರ್ಟ್ ಮಾಡೋಣ. ಇನ್ 350 ಮೀಟರ್ಸಲ್ಲಿ ಒಂದು ಬ್ಲೂ ಡಾಟ್ ಒಂದು ಆಫೀಸ್ ಇದೆ. ಅಲ್ಲಿ ಹೋಗಿ ಸ್ವಲ್ಪ ಬೇರೆ ಬೇಡದಿರೋಂಥದ್ದನ್ನೆಲ್ಲನೂ ಹಾಕಿ ಮನೆಗೆ ಪಾರ್ಸಲ್ ಮಾಡ್ಬಿಡೋಣ ಅಂತ ಹೋಗ್ತಾ ಇದೀವಿ. ಇಲ್ಲಾಂದ್ರೆ ಆ ಹೆಣಬಾರನ ಹಾಕೊಂಡು ಹೋಗಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಸ್ನೇಹಿತರೆ, ಅಂತೂ ಇಂತೂ ಒಂದು ಕೊರಿಯರ್ ಮಾಡಿ ಬಂದೆ. ಎಲ್ಲ ಏನೇನು ಕೊರಿಯರ್ ಮಾಡಿದ್ವಿ ಅಂದ್ರೆ, ಮಳೆ ಬರ್ತಿದ್ವಲ್ಲ, ಮಳೆ ಇಲ್ಲ ಅಂದ್ಬಿಟ್ಟು ಜರ್ಕಿನ್ನು, ಬ್ಯಾಗ್ ಕವರು ಎಲ್ಲ ಏನು ಮಾಡಿದ್ವಿ, ಪಾರ್ಸಲ್ ಮಾಡಿದ್ವಿ. ಸರಿನಾ? ಅದು ಪಾರ್ಸಲ್ ಮಾಡಿ ಆಚೆ ಬಂದು ಒಂದು 4-5 ಕಿಲೋಮೀಟರ್ ಮುಂದೆ ಬಂದ್ರೆ ಆಗಲೇ ಮಳೆ ಸ್ಟಾರ್ಟ್ ಆಯ್ತು. ನೋಡ್ರಿ, ಇವಾಗ ಚಿಕ್ಕದಾಗ ಹನಿ ಆಗ್ತಾ ಐತೆ. ಇನ್ನೇನ ಅಲ್ಲಿ ಹೋದ್ರೆ, ಇನ್ನೇನ ದೇವಸ್ಥಾನ ಹತ್ರ ಹೋಗ್ತಾ ಏನೋ ಮಳೆಗಳು ಬಂತು ಅಂದ್ರೆ ಏನೂ ಇಲ್ಲ ಶಿವ ಅಂತ ಎಲ್ಲಾದ್ರೂ ನೆನ್ಕೊಂಡು ಹೋಗ್ಬೇಕು, ಅಷ್ಟೇ ಕತೆ. ಎಂತ ಕೆಲಸ ಆಯ್ತು ಅಂದ್ರೆ ಎಲ್ಲ ಉಲ್ಟಂಪಲ್ಟ ಆಗ್ತಾ ಇದ್ದೀವ. ಈ ಸತಿ ಟ್ರಿಪ್ಪು, ಮಾನ್ಸೂನ್ ಟ್ರಿಪ್ಪು ಆಟ ಆಡಿಸ್ತಾ ಐತೆ. ಇಷ್ಟು ದಿನ ಮಳೆನೇ ಇಲ್ಲ, ಇವತ್ತು ಮಳೆ ಹನಿ ಆಗ್ತಾ ಐತೆ. ಹೆಂಗಪ್ಪ ಹಿಂಗಾದ್ರೆ ದೇವ್ರೇ. ಸಿಗಂದೂರು ಇಲ್ಲಿಂದ 22 ಕಿಲೋಮೀಟರ್, ಅಂದ್ರೆ 21-22 ಕಿಲೋಮೀಟರ್ ಅಷ್ಟೇ ಇರೋದು. ಅಷ್ಟೇ ದೂರದಾಗೆ ಇದೀವಿ. ಹೋಗಿ ನೋಡೋಣ. ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಸಿಗಂದೂರಿಗೆ. ಹೇಗಿದೆ ಏನು, ಯಾವತ್ತು ನನ್ ಬಂದಿಲ್ಲ, ನನ್ಗೆ ಗೊತ್ತಿಲ್ಲ. ವೆದರ್ ಅಂತೂ ಈಗ ಇನ್ನ ಕೂಲ್ ಆಗ್ತಾ ಇದೆ. ಹಿಂಗಿರೋ ಇದ್ರಾಗ ಏನೋ ಮಳೆ ಏನೋ ಬಂತು ಅಂದ್ರೆ ನಮ್ಮ ಕತೆ ಮುಗೀತು ಅಂತಾನೆ ಅರ್ಥ. ಇರಕ್ ಆಗ್ತಾ ಇಲ್ಲ ದೇವ್ರೇ. ಎಲ್ಲ ಇದ್ದಿದ್ದೆಲ್ಲ ಅಲ್ಲಿ ಕೊಟ್ಬಿಟ್ಟು ಬಂದಿದೀವಿ. ಇಲ್ಲಿ ನೋಡ್ರೆ ಮಳೆ ಬಾರಿಸ್ತಾ ಐತೆ. ಏನ್ ಮಾಡೋದು ಗುರು, ಎಲ್ಲ ಕೊಟ್ಬಿಟ್ಟಿದ್ರಿ. ವೆಲ್ಕಮ್ ಟು ಎಕ್ಸ್ಟ್ರಾ ದೋಸೆ ಮೇಜರ್ ಏನೋ ಬರ್ದವ್ರೆ. ಓಕೆ, ಇನ್ನೇನು ಸಿಗಂದೂರು ಹತ್ತತ್ರ ಇದೀವಿ. ಇನ್ನೊಂದು 2-3 ಕಿಲೋಮೀಟರ್ಸ್. ಏನ್ರಿ ಇದು ಮೀಡಿಯಾ? ಅಪ್ಪ ಒಂದ್ 2-3 ಕಿಲೋಮೀಟರ್ ಇದ್ದಂಗೆನೆ ಏನ್ ಈ ರೇಂಜ್ ನೋಡ್ರಿ ಕಾಣಿಸ್ತು. ಓ, ಅದು ಹಳೆ ದಾರಿ, ಆ ಕಡೆ ನೋಡಿದ್ದು. ಇದು ಹೊಸ ದಾರಿ. ಆಗ್ಲೇ ಮಳೆ ಸ್ಟಾರ್ಟ್ ಆಯ್ತು ಈಗ. ಅಪ್ಪ ದೇವ್ರೆ, ಎಷ್ಟು ಮಳೆನಪ್ಪ ಇಲ್ಲಿ. ಯಸ್, ಇದೇ ನೋಡಿ. ಹೋಗ್ಬೋದಾ ಅಲ್ಲಿ? ಫಸ್ಟ್ ನೋಡೋಣ. ಮಲ್ಲೇಶ್ವರಮ್ಮನವ್ರನ್ನ ನೋಡೋದಕ್ಕೆ ಬಂದಿದ್ದೀನಿ. ಈಗೇನು ಗೊತ್ತಾ, ಅಲ್ಲಿ ನೋಡ್ತಾ ಇದೀವಲ್ಲ, ಹಳೇ ಜಾಗಕ್ಕೆ ಹೋಗೋಣ ಅಂತ.
ಹಳೆ ಜಾಗಕ್ಕೆ ಒಂದ್ಸತಿ ಹೋಗಿ ಬರೋದ. ಇವಾಗ ಫಸ್ಟ್ ಹಳೇ ಜಾಗ ನೋಡೋಣ ಅಂತ ಹೋಗ್ತಾ ಇದ್ರಿ. ಹಳೇ ದಾರಿ ಕೊಡಲ್ಲ ಬಾಗುರು, ಕೊಡಲ್ಲ. ಹಾ ಹ್ಞೂ ಏನಕ್ಕೆ ತಿರ್ಗಾ ತಿರ್ಗಾ ಒಂದು 50 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ತಿರ್ಗಾ ನಾವು. ಓಹೋ ಹೋ ಏನ್ರಿ ಇದು ಈ ರೇಂಜ್ಗೆ ಐತೆ ಹಳೇ ದಾರಿ. ಒಂದು ರೋಡ್ ಇಲ್ಲ, ಒಂದು ಏನೋ ಕಾರು ಗೀರು ಎಲ್ಲ ನಿಲ್ಲಿಸ್ಕೊಂಡವ್ರೆ. ಪರವಾಗಿಲ್ಲ, ನಾನೊಬ್ಬನೇ ಅಂತ ಅನ್ಕೊಂಡೆ, ಇಲ್ಲೂ ಎಲ್ಲ ಅವರೇ ಜನ. ಸಖತ್ ಹುಷಾರಾಗಿ ಹೋಗ್ಬೇಕಿಲ್ಲಿ. ಇಲ್ಲಿ ಏನೋ ಇದು ನಡೆಯೋವಾಗಂತೂ ಬರಲಿಲ್ಲ, ಇವತ್ತು ಬಂದಿದ್ದೀರಿ. ನೋಡುವ ಏನು ಹೋಗ್ಬಾರ್ದು ಮಾಡಬಾರ್ದು ಅಂತ ಏನೋ ಹೇಳ್ತಾರ, ಗೊತ್ತಿಲ್ಲ. ಬಾ 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 ದೇವ್ರೇ. ಆಫ್ ರೋಡಿಂಗು ಎಲ್ಲ ಆಗೋಯ್ತಿಲ್ಲ ಇವತ್ತು. ಆಫ್ ರೋಡಿಂಗು, ಆನ್ ರೋಡು ಎಲ್ಲ ಆಗೋಯ್ತು. ಹಾ, ಎಷ್ಟೋ ವರ್ಷದಿಂದ ಎಷ್ಟೆಷ್ಟೆಲ್ಲ ಇದು ಮಾಡಿದ್ರು ಪಾಪ ಅವ್ರಿಗೆ ಅದೊಂದು ದುಡಿಮೆ ಆಗಿತ್ತು. ಇವತ್ತು ಏನು ಇಲ್ದಂಗೆ ಆಗೋಯ್ತು ಅವ್ರಿಗೆ. ಹಳೇದು ನೋಡ್ರಿ ಹೆಂಗ್ ನಿಂತೈತೆ. ಹಾ, ನೋಡಿದ್ರೆ ಒಂಥರ ಅಯ್ಯೋ ಅನಿಸುತ್ತೆ. ಬಟ್ ಏನಂದ್ರೆ ಹಂಗೆ ಇರೋಕ್ಕೂ ಆಗೋದಿಲ್ಲ. ಎಷ್ಟೋ ಜನಕ್ಕೆ ಒಂದು ಜೀವನ ಕಟ್ಕೊಟ್ಟಿತ್ತು ಈ ಬೋಟು. ಒಂದು ಟೈಮಲ್ಲಿ ಅಂದರೆ ಒಂದು 4-5 ಇಯರ್ಸ್ ಬ್ಯಾಕಾ, ಇಲ್ಲ 2-3 ಇಯರ್ಸ್ ಬ್ಯಾಕಾ. ಇವತ್ತು ನೋಡ್ರಿ ಯಾವ ಸ್ಥಿತಿ ಇದೆ. ಇಷ್ಟೇ ಜೀವನ. ಇವತ್ತು ಬೋಟು, ನಾಳೆ ಮನುಷ್ಯರು, ಎಲ್ಲರೂ ಒಂದಲ್ಲ ಒಂದಿನ ಹೋಗ್ಬೇಕು. ನೋಡ್ರಿ ಎಷ್ಟು ಸಾವಿರ ಲಕ್ಷಾಂತರ ಕೋಟ್ಯಾಂತರ ಜನನ ಈ ದಡದಿಂದ ಆ ದಡಕ್ಕೆ ಸಾಗಿಸಿತ್ತು ಈ ಹಡಗು. ಇವತ್ತು ಏನೂ ಇಲ್ಲ, ಆರಾಮಾಗಿದೆ. ಇಷ್ಟೇ ಜೀವನ. ನೋಡಿ ಎಲ್ಲ ರೆಸ್ಟ್ ಹಿಡಿತಾ ಇತ್ತು. ಆದರೂ ಸಖತ್ ಗಟ್ಟಿ ಇದೆ ಇದು. ತಮಾಷೆನೇ ಅಲ್ಲ. ಬಸ್ಸು, ಲಾರಿಗಳು, ಕಾರುಗಳು ಎಲ್ಲ ಬರ್ತಿದ್ವು ಅಂದರೆ ಎಷ್ಟು ಗಟ್ಟಿ ಇದ್ರೆ ಮಾತ್ರ ಹಿಂಗೆ ಬರ್ತಿದೆ. ಅಬ್ಬಬ್ಬ ನೋಡಿ, ಇಷ್ಟೊತ್ತು ಹಳೇದು ಬೋಟುಗಳು ಕರ್ಕೊಂಡು ಹೋಗೋದು ನೋಡಿದ್ರೆ, ಈಗ ಇದನ್ನ ನೋಡಿ ಹೊಸ್ದಾಗಿ ಕಟ್ಟಿದ್ದಾರೆ. ಒಂದು 3-4 ಇಯರ್ಸ್ ಆಯಿತು. ನೋಡ್ರಿ ಹೇಗಿದೆ ಬ್ರಿಡ್ಜು, ಮಾತ್ರ ಸಖತ್ತಾಗೈತೆ. ಮಸ್ತ್ ಬ್ರಿಡ್ಜು. ಆ ಕಡೆ ಈ ಕಡೆ ನೋಡಿದ್ರೆ ಎಲ್ಲ ಕಡೆ ಲವರ್ಸೇ ಅವ್ರೆ. ಆ ಕಡೆ ಈ ಕಡೆ ರೈಟಲ್ಲೂ ಅವ್ರೆ, ಲೆಫ್ಟಲ್ಲೂ ಅವ್ರೆ. ನಾನು ಮಾತ್ರ ಸಿಂಗಲ್ಲಾಗಿ ಬಂದಿದ್ದೀನಿ. ನೋಡ್ರಿ ಎಂತ ಸಾವ ಮಾಡ್ಯಾರ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಬಸ್ಸುಗಳು ಬಿಟ್ಟವ್ರೆ, ಕಾರುಗಳೆಲ್ಲ ಆರಾಮಾಗಿ ಏನಿಲ್ಲ, ಒಂದು 2-3 ನಿಮಿಷಕ್ಕೆ ಬ್ರಿಡ್ಜ್ ಪಾಸ್ ಮಾಡ್ಬಿಡ್ತಾರೆ ಕಾರು. ಮಸ್ತ್ ಅಬ್ಬಾ ಏನ್ ಕಟ್ಟವ್ರೆ, ಏನ್ ಇಂಜಿನಿಯರಿಂಗ್ ವರ್ಕ್ ಇದು. ನೋಡಿದ್ರೆ ಕಳೆದೋಗ್ಬೇಕು. ಎಲ್ಲೋ ಕಲರ್ ಸ್ಟ್ರೈಪ್ ಹಾಕಿರೋದು ಅದೆಲ್ಲ ಚಿಂದಿ ಆಗೈತೆ ಇಲ್ಲಿ. ಚಿಂದಿ, ಚಿತ್ರಾನ್ನ, ಬೂಂದಿ, ಮೊಸರನ್ನ ಅಂತಾರಲ್ಲ, ಹೇಗಿದು
ಒಂದೊಂದು ಕಂಬಿಗಳು ತಂತಿಗಳು ಹಾಕಿ ಕಟ್ಟಿರೋರು ಸರಿಯಾಗಿ ಕಟ್ಟೋರ್ಬಿಡ್ರಿ. ಅಬ್ಬಬ್ಬಬ್ಬ, ಏನೋ ಸೇವ್ ವೈಲ್ಡ್ ಅನಿಮಲ್ಸ್. ಮಸ್ತ್ರಿ 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 ಮಸ್ತ್ರಿ. ತಿರ್ಗಾ ಮಳೆ ಮಸ್ತ್ರಿ ಬಂತ್ರಿ ಬಂತ್ರಿ ಬಂತ್ರಿ. ಅಯ್ಯೋ, ಆ ಮಳೆ ನಿಲ್ಲಂಗೆ ಇಲ್ಲ ಗುರು. ಎಲ್ಲ ಒಂದ್ಸತಿ ಬರ್ತಿದ್ದೆ, ಒಂದ್ಸತಿ ಬರೋಲ್ಲ, ಹಂಗೆ ಬಿಸಿಲು ಬರ್ತಿದ್ದೆ. ಇನ್ನು ಇಲ್ಲಿಂದ ಎಲ್ಲ ಬರೀ ಘಾಟ್ ಸೆಕ್ಷನ್, ಎಲ್ಲೂ ಏನೋ ಈ ತರ ಸ್ಟ್ರೈಟ್ ರೋಡ್ ಎಲ್ಲೂ ಸಿಗಲ್ಲ. ಇನ್ನು ತಿರುಗಿಸಿ 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 ಬಿಸಾಕ್ಬೇಕಷ್ಟೆ. ಅದು ಸೂಪರ್ ಆಗೈತೆ ಬ್ರಿಡ್ಜು. ಬೇಕು ಹಿಂಗ್ ಬೇಕು ಹಂಗೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಜೂಟ್ ಆಗೋದು. ಮಳೆ ಜೋರಾಯ್ತು, ತಿರ್ಗಾ ಬಿಸಿಲು ಹಂಗೇ ಐತೆ, ಮಳೆ ಹಂಗೇ ಹೊಡಿತಾ ಐತೆ. ನೋಡ್ರಿ ಬ್ರಿಡ್ಜ್ ಮುಗ್ದೋಯ್ತು. ಈಗ ನೆಕ್ಸ್ಟ್ ಸಿಗಂದೂರು. ಬಂದೇ ಬಿಟ್ವಿ. ಓ ಸೂಪರ್ ಗುರು. ಗಾಡಿಗಳ್ನ ಇಲ್ಲೇ ಹಾಕ್ಬೇಕೇನೋ. ಗಾಡಿಗಳು ಹೋಗುತ್ತಾ? ಟೂ ವೀಲರ್ ಬಿಟ್ಬಿಟ್ರಪ್ಪ, ಸುಸ್ತಾಗ್ಬಿಟ್ಟೈತೆ. ಆತ ಆಗಲ್ಲ. ಏನ್ ಇದಕ್ಕೂ ನಮಗೂ ಆಯ್ತಾ ದರ್ಶನಕ್ಕೆ ಟಿಕೆಟು? ದರ್ಶನಕ್ಕೆ ಟಿಕೆಟು ನಾವು ತಗೋಬೇಕಾ? ಹಂಗೆ ಹೋಗ್ಬೇಕಾಗಿತ್ತ ಅಂತ ನಾವು? ಅಯ್ಯೋ, ಏನು ಹೋಗಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಕಡೆ ದಾರಿ ಐತೆ, ಬಟ್ ಇದಾಕೋರಲ್ಲಿ ಹೋಗ್ಬೋದಲ್ಲಿ. ಹಾ, ಹಂಗಾಸಿ ಬರ್ತೀನಿ. ಈ ಕಡೆ ಬಿಡಲ್ಲಂತೆ, ಆ ಕಡೆ ಹೋಗಿ ಸುತ್ತ ಹಾಕೊಂಡು ಹಂಗೆ ಬರ್ತೀನಿ. ಇವಾಗ ನಾವೇನು ಜಾಸ್ತಿ ಹೊತ್ತು ದರ್ಶನ 4 ಗಂಟೆಗಂತ ದರ್ಶನ ಇರೋದು. ನಾವು ಅಲ್ಲೆಲ್ಲ ಫೋಟೋ ಅವು ಇವು ತಗೊಂಡು ಮಾಡಿಕೊಂಡು ನಿಧಾನವಾಗಿ ಬಂದ್ವಿ. ತಲೆನೋವು ಸುಮ್ಮನೆ. ಇವಾಗ ಹಿಂಗೆ ಬಂದು ಆರಾಮಾಗಿ ಬಂದ್ವಿ, ದರ್ಶನ ಮಾಡ್ಕೊಂಡ್ರಿ ಹೋಗ್ಬೋದು. ಸರಿ, ಬಂದೇ ಬಿಟ್ರಿ. ವೇಟು ದರ್ಶನ. ಇದಂತ ನಮಸ್ಕಾರ 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 ನಮಸ್ಕಾರ. ದರ್ಶನ ಎಲ್ಲ ಮುಗಿಸ್ಕೊಂಡು, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಮುಂದಿನ ದಾರಿಗೆ ಹೊರಡೋ ಟೈಮ್ ಆಯಿತು. ಮುಂದಿನ ಡೆಸ್ಟಿನಿಗೆ. ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊಂಡು ನೆಕ್ಸ್ಟು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ನೋಡ್ರಿ, ಇವತ್ತೆಲ್ಲ ಜನ ರಶ್ ಇರಲಿಲ್ಲ, ಒಳ್ಳೆ ದರ್ಶನ ಆಯಿತು. ಅದು ಮಹಾಮಂಗಳಾರತಿ ಬೇರೆ ಇತ್ತು. ಸೊ ಹಂಗಾಗಿ ಒಳ್ಳೆ ದರ್ಶನ ಆಯಿತು. ದರ್ಶನ ಪ್ರಸಾದ ಎಲ್ಲ ಇತ್ತು, ಎಲ್ಲ ಸಿಕ್ತು, ಆರಾಮಾಗಿ ಆಯಿತು. ಮುಗಿಸ್ಕೊಂಡು ಇವಾಗ ಮತ್ತೆ ಮುಂದಿನ ದಾರಿಗೆ ಹೋಗುತ್ತಿದ್ದೇವೆ. ಇದು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರುವ ಎಂಟ್ರೆನ್ಸ್ ದಾರಿ ಇದು. ನಾವು ಬಂದಿದ್ದು ಲೆಫ್ಟಿಂದ, ಈಗ ರೈಟ್ ತಗೊಂಡ್ರೆ ಸೀದಾ 50 ಕಿಲೋಮೀಟ್ರು ಓಡಿಸ್ಬೇಕು. 50 ಕಿಲೋಮೀಟ್ರ್ ಹೊಡಿಬೇಕು. ಘಾಟ್ ಸೆಕ್ಷನ್, ಫುಲ್ ಘಾಟ್ ಸೆಕ್ಷನ್ ಹೊಡಿತಾ ಇರ್ಬೇಕು ಅಷ್ಟೇ. ಇನ್ನು ತುಮರಿ ಆರು ಏನಂಗಂದ್ರೆ ಅದು ಊರ ಹೆಸರು ತುಮರಿ ಅಂತ. ರೋಡು ಚಿಕ್ಕದೇ ಗುರು. ರೋಡ್ ಅಂತ ಏನೋ ಚೆನ್ನಾಗೈತೆ ಅನ್ನಂಗೇನಿಲ್ಲ ರೋಡು.
ನಾರ್ಮಲ್ ರೋಡು. ಏನಂದ್ರೆ ಇದು ಆ, ಕೊಲ್ಲೂರು ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ಅಂತ ಏನೋ ಇರ್ಬೋದು ಇಲ್ಲಿ. ಕಾಡು ಪ್ರದೇಶ. ನಾವು ಇವಾಗ ಹಾದು ಹೋಗುವ ಪ್ರದೇಶ ಒಂದು ಕಾಡಿನ ಪ್ರದೇಶ. ಅವ್ರಿ ಮುಂದೆ ಸಿಗುವ. ಹಾ, ಪಾಪ ನೋಡ್ರಿ ಹೆಂಗೈತೆ ರೋಡು. ಮಸ್ತ್ ರೋಡ್ ಇದು. ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕದಾಗಿತ್ತು ರೋಡ್, ನೋಡಿ ಗಾಬರಿ ಬಿದ್ದಾಗಿದೆ. ಏನಪ್ಪ 50 ಕಿಲೋಮೀಟರ್ ಈ ರೋಡಲ್ಲಿ ನಾವು ಯಾವಾಗ ಹೋಗೋದು ಅಂತ. ಈಗ ನೋಡಿ ಪರವಾಗಿಲ್ಲ. ಇಲ್ಲೂ ಸ್ಪೀಡ್ ಬ್ರೇಕರ್ ಎಲ್ಲ ಆಯ್ತಲ್ಲ ಗುರು ಇಲ್ಲಿ. ಓ ಹೋ 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 ದೇವ್ರೆ, ಪುಣ್ಯಕ್ಕೆ ಏನಾದ್ರು ಯಾವ್ದೋ ಕಾಡು ಪ್ರಾಣಿಗಳು ಕಾಣಿಸ್ಕೊಂಡಿಲ್ಲ ನಮ್ಗೆ. ಕಾಡು ಪ್ರಾಣಿ ಕಾಣಿಸ್ಕೋಬಾರ್ದಪ್ಪ, ಬೇಡ. ಲಾಸ್ಟ್ ಟೈಮು ಹೊರನಾಡಿಗೆ ಹೋಗ್ಬೇಕಾದಾಗ ಚಿರತೆ ಮರಿ ಮತ್ತೆ ಚಿರತೆ ಎರಡೂ ಕಾಣಿಸಿತ್ತು ನನಗೆ ರೋಡ್ ಕ್ರಾಸ್ ಮಾಡುವಾಗ. ಅಂದ್ರೆ ನಾನು ಒಬ್ಬನೇ ಬೇರೆ ಇದ್ದೆ, ಯಾರೂ ಇರಲಿಲ್ಲ ನನ್ನ ಜೊತೆ. ಕೊಲ್ಲೂರು 47 ಕಿಲೋಮೀಟರ್. ಕೊಲ್ಲೂರು 47 ಕಿಲೋಮೀಟರ್ಸ್ ಓನ್ಲಿ. 47 ಕಿಲೋಮೀಟರ್ ನಿಧಾನ ಹೋಗೋದು. ಇವತ್ತು ಇನ್ನೇನು ಕೆಲಸ ಇಲ್ಲ. ಇಲ್ಲಿ ಅಕ್ಕಪಕ್ಕ ಏನೇನು ಆದ್ರೂ ನೋಡಕ್ಕೆ ಏನಾದ್ರು ಸಿಕ್ಕಿದ್ರೆ ನೋಡ್ಕೊಂಡು ಆರಾಮಾಗಿ ಹೋಗೋದು, ಅದಷ್ಟೇ ನಮ್ಮ ಕೆಲಸ. ಇವತ್ತಿಂದೆಲ್ಲ ಮುಗಿಸಿದ್ರಿ. ಅಲ್ಲಿ ಹೋಗಿ ಇವತ್ತಿನ ಲಾಸ್ಟ್ ಫೈನಲ್ ಅಂದ್ರೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಹತ್ರ ರೂಮ್ ಮಾಡಿ ಪೂರಾ ರೆಸ್ಟ್ ಮಾಡ್ಬಿಡೋದು, ಅಷ್ಟೇ ಕೆಲಸ ಇವತ್ತು. ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ರಿ. ಓ ಗೋಮಾತೆ, ಗೋಮಾತಾಸ್ ಒಳ್ಳೇದು ಮಾಡಿ ಎಲ್ಲಾರ್ಗು. ತರ 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 ಒಂಥರ ಗಾಳಿ ಇಲ್ಲ, ನಿಶಬ್ದ. ಆ ನಿಶಬ್ದದಲ್ಲಿ ಪ್ರಾಣಿಗಳು, ಸಣ್ಣ ಪುಟ್ಟ ಕ್ರಿಮಿಕೀಟಗಳದೆಲ್ಲ ಶಬ್ದಗಳು. ಅವಾಗ ಒಂಥರ ಮಳೆ ಬರೋಂಗೆ ಸಿನಿಕ್ ಬೀಳ್ತಿದ್ದೆ. ಅವಾಗ ನೋಡ್ರಿ ಈ ತರ ಡೆನ್ಸ್ ಫಾರೆಸ್ಟ್ ಕಾಣಿಸ್ತಿದೆ. ಅಲ್ಲೊಂದು ಮನೆ ಐತೆ, ಮನೆಯಲ್ಲಿ ಅದೊಂದು ಐತೆ, ಇಲ್ಲೇ ಏನೇನೋ ಮಾಡ್ತಾವ್ರಪ್ಪು. ಮನೆಯೇ ಐತಿ ಇಲ್ಲಿ ಅಲ್ಲಿ ಮನೆಗಳಿರ್ತಿತ್ತೆ, ಎಲ್ಲಿ ಕಾಡು ಇರ್ತಿತ್ತೆ ಎಲ್ಲ ಏನೋ ಗೊತ್ತೇ ಆಗಲ್ಲಪ್ಪ. ಎಲ್ಲ ಒಂದೇ ತರ ಇರ್ತೈತೆ. ಹಂಗಿದ್ದಾಗ ನಮ್ಗೆ ನೋಡಿ ಕನ್ಫ್ಯೂಷನ್ ಆಗೋಗುತ್ತೆ, ಯಾವ್ದು ಇದು ಯಾವ್ದು ಇವ್ರದ್ದು. ಆ ಕಡೆ ಎಲ್ಲ ಒಳ್ಳೆ ಗ್ರೀನರಿ ಸಕ್ಕದಾಗೈತೆ, ಟೈಮ್ ಉಂಟು. ಬಟ್ ಆ ಕಡೆ ಹೋಗಕ್ ಜಾಗ ಇಲ್ಲ. ಒಂದ್ಸರ್ತಿ ಹೋಗ್ಬೇಕು. ಸುಮ್ಮನೆ ರೋಡಲ್ಲಿ ಹೋಗ್ತಾ ಇದ್ವಿ, ಚೆನ್ನಾಗಿತ್ತು ಅಂತ ಹೇಳಿ ಈ ಕಡೆ ಬಂದ್ರೆ. ಹಾ ಅಲ್ಲಿಂದ ಬರ್ತೀನಿ, ಒಂದು ವಿಡಿಯೋ ಮಾಡ್ತೀಯಾ? ಎಲ್ಲ ಗಾಬರಿ ಬಿದ್ದು ಓಡ್ತಾವ ಬಾಬಾ ನಾವು ಮಾಡಿ ಶಬ್ದಕ್ಕೆ. ನಾನೇನು ಮಾಡಲ್ಲಮ್ಮ, ಯಾಕೆ ನೀವು ಇಷ್ಟು ಗಾಬರಿ ಬೀಳ್ತೀರಾ? ನನ್ನಿಂದ ನಿಮ್ಗೇನು ತೊಂದರೆ ಆಗಲ್ಲ, ಹೇಳಿದ್ರೆ ಕೇಳಲ್ಲ, ಸುಮ್ಮನೆ ಗಾಬರಿ ಬೀಳ್ತೀರಾ. ಹೋಗಿ 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 ಹೋಗಿ. ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗ್ತಿದ್ದೀವಿ.
ಹೋಗ್ತಿದೀವಿ, ಹೋಗ್ತಾನೇ ಇದೀವಿ. ಇಲ್ಲಿ ಹೋದ್ರೆ ಡೆಡ್ ಹ್ಯಾಂಡು. ಇದು ಊರ ಹೆಸರುಗಳಿಗೆ ಜ್ಞಾಪಕ ಬರಲ್ಲ. ನಿಟ್ಕಲ್ಲು ಏನೋ ಹೇಳಿದ್ರು. ಆ ಊರಲ್ಲಿ ಬಂದ್ರೆ ಇಂಟೀರಿಯರ್ ಪ್ಲೇಸ್ ಒಂದು ಮೂರುವರೆ ಕಿಲೋಮೀಟರ್ ಹೋಗ್ಬೇಕು ಒಳಗಡೆ. ಇಂಟೀರಿಯರ್ ಮೂರುವರೆ ಕಿಲೋಮೀಟರ್ ಒಳಗೆ ಹೋದ್ರೆ ಒಂದು ಒಳ್ಳೆ ಒಂದು ನದಿ ಐದಾರು ನದಿ ಮೇಲೊಂದು ಅಣೆಕಟ್ಟು. ಆ ಅಣೆಕಟ್ಟನ್ನ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಹೋಗಿ ನೋಡ್ಕೊಂಡು ಬರುವ. ಬಂದಿರೋದೇ ಉಂಟಂತೆ, ಇನ್ನೂ ಬೇಜಾನ್ ಟೈಮ್ ಐತೆ. ಟೈಮ್ ಇರುವಾಗ ಅವೆಲ್ಲ ನೋಡಿ ಮಾಡ್ಬಿಡ್ಬೇಕು, ನೋಡ್ಕೊಂಡು ಬಂದ್ಬಿಡ್ಬೇಕು. ತಿರ್ಗಿ ಆಮೇಲೆ ಅವೆಲ್ಲ ಹೋಗಂದ್ರೂ ಆಗಲ್ಲ ತಿರ್ಗ. ವಿಡಿಯೋಸ್ ಏನೋ ಲೆಂತ್ ಆಯ್ತು ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ಬಟ್ ಎಲ್ಲ ಚೆನ್ನಾಗಿರುತ್ತೆ ನೋಡಿ ವಿಡಿಯೋಗಳು. ಮಳೆ ರಾಯ ತಿರ್ಗಾ ಬರ್ತಾವನೆ. ಮಳೆ ರಾಯ ನಮಗೆ ಇವತ್ತೆಲ್ಲೂ ಉಳ್ಳುವಾಳಿಲ್ಲ. ಸರಿ, ಊರಿದಾಗ ನೋಡ್ತೀನಿ. ಇನ್ನು 850 ಮೀಟರ್ ಐತೆ ಸ್ಟ್ರೈಟ್. ಬಂದಿದ್ದೀವಿ, ಅದು ಆಗ್ಬಿಡ್ಲಿ. ಹೋಗಿ ನೋಡ್ಕೊಂಡ್ ಬಂದ್ಬಿಡ. ಇದು ಚೆನ್ನಾಗೈತಿ ಇಲ್ಲಿ ಪ್ಲೇಸು. ಹಾಂ 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 ಯಾಕೆ? ಸಾಕ್ತಾ ಇಲ್ಲ. ಅಲ್ಲೈತೆ ಹ್ಯಾಂಗಿಂಗ್ ಬ್ರಿಡ್ಜ್ ಬಂತು. ಹಾ, ಇದೇ ಹ್ಯಾಂಗಿಂಗ್ ಬ್ರಿಡ್ಜು. ಓಹೋ ಓ ಮಸ್ತ್. ಮಳೆಯಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಓದಿದೆ. ಅವ್ವಾ, ಮಳೆ ಬೇರೆ ಗೊತ್ತಾಯ್ತೆ. ಅಬ್ಬಾ, ದೇವ್ರೇ ಕಾಪಾಡಪ್ಪ.